ತೇಜಸ್ವಿ ಅವರಿಗೆ ಪುಷ್ಪ ನಮನವನ್ನ ಈ ವರ್ಷ ಲಾಲ್ ಬಾಗ್ ನಲ್ಲಿ ಸಲ್ಲಿಸ್ತಾ ಇದ್ದಾರೆ. ಸ್ನೇಹಿತರೆ, ಈ 219ನೇ ಫಲಪುಷ್ಪ ಪ್ರದರ್ಶನದಲ್ಲಿ ತೇಜಸ್ವಿ ಅವರಿಗೆ ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಈ ಪುಷ್ಪ ನಮನದಲ್ಲಿ ನಾವು ತೇಜಸ್ವಿ ಅವರ ಒಂದು ಗಾಜಿನ ಮನೆಯ ಮುಂಭಾಗದಲ್ಲಿ ದತ್ತ ಕಾಡಿನ ಮಡಿಲಿನಲ್ಲಿ ಇರ್ತಕ್ಕಂತಹ 1800 ಅಡಿ ಚದರ ಅಡಿಯಲ್ಲಿ ಬೃಹತ್ ಬೆಟ್ಟ ಹಾಗೆ ಜಲಪಾತದ ಮಾದರಿಯನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ. ಇದರ ಮುಂಭಾಗದಲ್ಲಿ ತೇಜಸ್ವಿ ಅವರ ನಿರುತ್ತರ ಮನೆ, ಅವರ ಮನೆಯ ಹೆಸರು ನಿರುತ್ತರ ಮನೆಯ ಒಂದು ಪುಷ್ಪ ಮಾದರಿ, ಹಾಗೇನೆ ಗಾಜಿನ ಮನೆಯ ಮುಂದೆ 4 ಅಡಿ ಎತ್ತರದ, ಅಂದ್ರೆ ಅವರ ನಿರುತ್ತರ ಮನೆಯ ಮಾದರಿಯ ಮುಂದೆ 4 ಅಡಿ ಎತ್ತರ ತೇಜಸ್ವಿ ಮತ್ತು ರಾಜೇಶ್ವರಿ ಅವರ ಪತ್ನಿ ಅವರ ಪ್ರತಿಮೆಗಳನ್ನ ಕೂಡ ಕಾಣಬಹುದು. ಹುಬ್ಬಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಪುತ್ರ ತೇಜಸ್ವಿ ಸೂರ್ಯ ಅವರು ಕನ್ನಡಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಕೊಟ್ಟಂತಹವರು, ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕವಿ, ನಮ್ಮ ಹೆಮ್ಮೆಯ ಕವಿ ರಾಷ್ಟ್ರ ಕವಿ ಕುವೆಂಪು ಅವರು. ಅವರ ವಂಶ ವೃಕ್ಷವನ್ನ ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಕುವೆಂಪು ಅವರ ಪ್ರತಿಮೆ ಹಾಗೆ ಅವರ ಪತ್ನಿಯ ಒಂದು ಪ್ರತಿಮೆಗಳನ್ನ ಕೂಡ ಇಲ್ಲಿ ನೋಡ್ತಾ ಇದ್ವಿ. ಇನ್ನು ಅದಾದ್ಮೇಲೆ ಬಹುಮುಖ ಪ್ರತಿಭೆಯ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಕಟ್ಔಟ್ ಅನ್ನ ನೋಡ್ತಾ ಇದ್ವಿ. ಅವರ ಕತ್ತಲ್ಲಿ ಕ್ಯಾಮರಾ ಹಾಗೆ ಕೈಯಲ್ಲಿ ಆ ಒಂದು ಮಲೆನಾಡಿನ ಒಂದು ಸಂದರ್ಭಕ್ಕೆ ಯಾವ ರೀತಿಯಾಗಿ ಅವರು ಇರ್ತಾ ಇದ್ರು ಆ ರೀತಿಯ ಒಂದು ಕಟ್ಔಟ್ ಅನ್ನ ಕೂಡ ಇಲ್ಲಿ ಮಾಡಿದ್ದಾರೆ. 4 ಅಡಿ ಎತ್ತರದ ತೇಜಸ್ವಿ ರಾಜೇಶ್ವರಿ ಅವರ ಪ್ರತಿಮೆಗಳು, ಹಾಗೇನೆ ಅವರ ಒಂದು ಸ್ಕೂಟರ್, ಕರ್ವಾಲೋ ಕಾದಂಬರಿಯ ಪಾತ್ರವಾದ ಕಿವಿ ನಾಯಿ ಹಾಗೆ ಕರಿಯಪ್ಪ ಮಂದಣ್ಣ ತೇಜಸ್ವಿ ಅವರ ಆಸಕ್ತಿಯನ್ನ ನೆನಪಿಸುವಂತಹ ಹಾರುವ ಓಟಿ, ಮಿಡತೆ, ಜೇನುಹುಳ ಸೇರಿದಂತೆ ವಿವಿಧ ಪ್ರಾಣಿ ಪಕ್ಷಿಗಳು ಕೂಡ ಈ ವರ್ಷದ ಒಂದು ಪ್ರತಿಮೆಯಲ್ಲಿ, ಈ ವರ್ಷದ ಒಂದು ಪ್ರದರ್ಶನದಲ್ಲಿ ತೋರಿಸ್ತಾ ಇದ್ದಾರೆ. ಇನ್ನು ಅವರು ಒಂದು ಫೋಟೋಗ್ರಫಿ ಇರಬಹುದು ಅಥವಾ ಅವರೊಂದು ಮೀನು ಶಿಕಾರಿ ಇರಬಹುದು, ಇಂತಹ ಅವರ ಜೀವನದ ಪ್ರಮುಖ ಘಟ್ಟಗಳನ್ನ ಕೂಡ ತಲಿಸುವಂತಹ ಒಂದು ಪ್ರಯತ್ನ ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಆಯೋಜನೆ ಮಾಡಿದ್ದಾರೆ. ಹಾಗೇನೆ ಅವರು ಯಂತ್ರಗಳ ತಾಂತ್ರಿಕ ವಿವರಗಳನ್ನ ಯಾವ ರೀತಿಯಾಗಿ ತಮ್ಮ ಕಾದಂಬರಿಗಳಲ್ಲಿ ವಿವರಿಸ್ತಾರೆ, ಅದರ ಒಂದು ಪೂರ್ಣಚಂದ್ರ ತೇಜಸ್ವಿ ಅವರ ಮೀನು ಶಿಕಾರಿಯ ತಪಸ್ಸಿನ ಒಂದು ಮಾದರಿಯನ್ನ ಕೂಡ ನಾವಿಲ್ಲಿ ಕಾಣ್ತಾ ಇದ್ವಿ. ಅದನ್ನ ಒಂದು ಕೃತಕವಾಗಿ ಸೃಷ್ಟಿ ಮಾಡಿರುವಂತಹ ಒಂದು ಮಾದರಿ ತುಂಬಾನೇ ಇಷ್ಟ ಆಗುತ್ತೆ. ಇನ್ನು ಬರೆಯದ ಕಥೆಗಾರರು ತೇಜಸ್ವಿ ಶಾಮಣ್ಣ ಅವರ ಕಾದಂಬರಿಗಳನ್ನ ಕುರಿತಂತಹ ಒಂದು ಚರ್ಚೆ ಕೂಡ ವಿಷಯಾಧಾರಿತ ವಿಷಯಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು. ಇನ್ನು ಕನ್ನಡ ಕೊಬ್ಬನೆ ತೇಜಸ್ವಿ ಇಲ್ಲಿ ಥ್ರೆಡ್ ಇಂದ ಮಾಡಿರುವಂತಹ ಒಂದು ಕಲಾಕೃತಿಯನ್ನ ಕೂಡ ನಾವಿಲ್ಲಿ ನೋಡ್ತಾ ಇದೀವಿ. ಕರ್ನಾಟಕ ಮ್ಯಾಪ್ ಅನ್ನ ಥ್ರೆಡ್ ಇಂದ ಮಾಡಿದ್ದಾರೆ. ಅದಾದ್ಮೇಲೆ ತೇಜಸ್ವಿ ಅವರ ಒಂದು ದಾರದ ಒಂದು ಇದು ಕೂಡ ನಾವು ನೋಡ್ತಾ ಇದ್ವಿ, ಕಲಾಕೃತಿಯನ್ನ ಕೂಡ ನಾವು ನೋಡ್ತಾ ಇದ್ವಿ. ಇನ್ನು ಮಲೆನಾಡಿನಲ್ಲಿ ಅವರು ಶಿಕಾರಿ ಮಾಡುವಂತಹ ಒಂದು ದೃಶ್ಯಗಳನ್ನ ಕೂಡ ಇಲ್ಲಿ ಮರುಸೃಷ್ಟಿಯನ್ನ ಮಾಡಿದ್ದಾರೆ. ತೇಜಸ್ವಿ ಅವರು ವೀಣೆಯನ್ನ ನುಡಿಸುವಂತಹ ಚಿತ್ರ ಇರಬಹುದು, ಅಥವಾ ಅವರ ಒಂದು ಪೇಂಟಿಂಗ್ ಮಾಡುವಂತಹ ಹವ್ಯಾಸ ಇರಬಹುದು, ಅಥವಾ ಫೋಟೋಗ್ರಫಿ ಸ್ಕಿಲ್ ಇರಬಹುದು, ಅಥವಾ ಒಂದು ಶಿಕಾರಿ ಬೇಟೆಯಾಡುವಂತಹ ಒಂದು ಸ್ಕಿಲ್ ಇರಬಹುದು, ಇವೆಲ್ಲವನ್ನ ಕೂಡ ಇಲ್ಲಿ ಅನಾವರಣ ಮಾಡಿರೋದನ್ನ ನಾವು ಕಾಣಬಹುದು. ಅವ್ರಿಗೆ ಕೀಟಗಳ ಬಗ್ಗೆ ಹಾಗೆ ಪಕ್ಷಿಗಳ ಬಗ್ಗೆ ವಿಶೇಷವಾದಂತಹ ಆಸಕ್ತಿ, ಅದರ ಪ್ರತಿಮೆಗಳನ್ನ ಕೂಡ ನಾವು ಇಲ್ಲಿ ಕಾಣಬಹುದು. ನೇಗಿಲ ಯೋಗಿ ಪೂರ್ಣಚಂದ್ರ ತೇಜಸ್ವಿಯನ್ನ ನೋಡ್ತಾ ಇದೀವಿ ನಾವಿಲ್ಲಿ. ಇನ್ನು ಅವರು ಕವಿಯಾಗಿ, ಸಾಹಿತಿಯಾಗಿ ಸಾಹಿತ್ಯದಲ್ಲಿನ ಮಿಸ್ಸಿಂಗ್ ಲಿಂಕ್ ಗಳನ್ನ ಜೋಡಿಸಿದಂತಹ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಪ್ರತಿಮೆಯನ್ನ ಕೂಡ ಕಾಣ್ತಾ ಇದ್ವಿ. ಕಾಫಿ ಬೋರ್ಡಿನ ಹಗಲು ದರೋಡೆ ನಿಲ್ಲಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಹೋರಾಟವನ್ನ ಮಾಡಿದ್ರು. ನನ್ನ ಕಾಫಿ ಬೆಳೆಯನ್ನ ನಾನು ಸಂತೆಯಲ್ಲಿ ಮಾರಿಕೊಳ್ಳುತ್ತೇನೆ ಅನ್ನುವಂತಹ ಒಂದು ಥೀಮ್ ನ ಮುಖಾಂತರ ಕಾಫಿ ಬೋರ್ಡಿನ ಹಗಲು ದರೋಡೆ ನಿಲ್ಲಲಿ ಅಂತಕ್ಕಂತಹ ಪೂರ್ಣಚಂದ್ರ ತೇಜಸ್ವಿ ಅವರ ಕಟಾಟವನ್ನ ಕೂಡ ನಾವು ನೋಡ್ತಾ ಇದ್ವಿ. ಹಾಗೆ ತಂತ್ರಜ್ಞಾನ ನಮ್ಮ ಭಾಷೆಗೆ ಬೇಲಿ ಆಗಬಾರದು, ಅದೊಂದು ರಾಜಮಾರ್ಗ ಆಗಬೇಕು ಅನ್ನುವಂತಹ ಒಂದು ಸಂದೇಶವನ್ನ ಕೊಡ್ತಾರೆ ಯಾರು, ಪೂರ್ಣಚಂದ್ರ ತೇಜಸ್ವಿ ಅವರು. ಕಂಪ್ಯೂಟರ್ ಅಲ್ಲಿ ಇಂಗ್ಲಿಷ್ ನಷ್ಟೇ ಸರಳವಾಗಿ ಮತ್ತು ಸಹಜವಾಗಿ ಕನ್ನಡವನ್ನ ಬಳಸಲು ಸಾಧ್ಯವಾಗದಿದ್ದರೆ ಭಾಷೆಯನ್ನ ಉಳಿಸಲು ಸಾಧ್ಯ ಇಲ್ಲ ಅನ್ನೋ ಸಂದೇಶವನ್ನ ಕೂಡ ಸಾರ್ತಾರೆ. ಒಂದು ಸಂದೇಶದ ಮಾದರಿಯನ್ನ ಕೂಡ ನಾವಿಲ್ಲಿ ಕಾಣ್ತಾ ಇದ್ವಿ.
ಆಡಳಿತದಲ್ಲಿ ಕನ್ನಡ ಬಳಕೆಗೆ ಸೂಕ್ತ ಸಾಫ್ಟ್ವೇರ್ ಬೇಕು, ಇಲ್ಲವಾದರೆ ಕನ್ನಡಿಗರು ಫಿನಿಶ್ ಆಗ್ತಾರೆ, ಅಂದ್ರೆ ಕನ್ನಡಿಗರು ಕಳೆದು ಹೋಗ್ತಾರೆ ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಮಂಡಿಸ್ತಾರೆ. ಕಾಫಿ ಬೋರ್ಡಿನ ಅಗಲದೊರಳು ನಿಲ್ಲಲಿ ಎನ್ನುವಂತಹ ಮಾದರಿ ಕಾಫಿ ಬೀಜಗಳ ಮುಖಾಂತರ ಆ ಒಂದು ಸಂದೇಶವನ್ನ ಕೂಡ ಇಲ್ಲಿ ಸಾರಿದ್ದಾರೆ. ಅದನ್ನ ನಾವೀಗ ನೋಡ್ತಾ ಇರುವಂತಹದ್ದು. ಹಾಗೇನೆ ಅವರ ಅಣ್ಣನ ನೆನಪು, ಅಂದ್ರೆ ತನ್ನ ತಂದೆಯ ಬಗ್ಗೆ ಕುವೆಂಪು ಅವರ ಒಂದು ನೆನಪುಗಳನ್ನ ಕೂಡ ಕೃತಿಯಾಗಿ ಅವರು ಬರೀತಾರೆ. ಕಾಡಿನ ಕಥೆಗಳಿರಬಹುದು, ಹಾಗೇನೆ ಅವರ ಒಂದು ವೈಜ್ಞಾನಿಕ ವಿಸ್ಮಯ ಸಾಹಿತ್ಯ ಇರಬಹುದು, ಇವೆಲ್ಲವೂ ಕೂಡ ಮುಂದಿನ ಪೀಳಿಗೆಗೂ ಕೂಡ ಮಾದರಿ ಅಂತಾನೆ ಹೇಳ್ಬೋದು. ಅಂತಹ ತೇಜಸ್ವಿ ವಿಸ್ಮಯವನ್ನ ನಾವಿಲ್ಲಿ ಇವತ್ತಿನ ದಿನ ಕಾಣ್ಬೋದು. 1800 ಅಡಿ ಎತ್ತರದ ಬೆಟ್ಟ, ಹಾಗೆ ಬೆಟ್ಟದ ಮುಂದೆ ನಿರುತ್ತರ ಅಂದ್ರೆ ತೇಜಸ್ವಿ ಸೂರ್ಯ ಅವರ ಮನೆಯ ಒಂದು ಮಾದರಿಯನ್ನ ಪುಷ್ಪಗಳಲ್ಲಿ ಮರು ಸೃಷ್ಟಿ ಮಾಡಿರೋದನ್ನ, ಹಾಗೇನೆ ಬೆಟ್ಟದ ಮಾದರಿ ಅಂತೂ ತುಂಬಾನೇ ಅದ್ಭುತವಾಗಿ ಬಂದಿದೆ. ಅದನ್ನು ಕೂಡ ನಾವು ಇವತ್ತಿನ ದಿನ ಒಂದು ಲಾಲ್ಬಾಗ್ನ ಫ್ಲವರ್ ಶೋ ನೋಡಿ ಕಾಣಬಹುದು. ವಾವ್, ಅವರ ನಾಟಕ ರೂಪಾಂತರಗಳಿರ್ಬೋದು, ಅಥವಾ ತಂದೆಯೊಂದಿಗಿನ ಒಡನಾಟ ಇರ್ಬೋದು, ಆಮೇಲೆ ಅವರು ಒಂದು ಮಂತ್ರ ಮಾಂಗಲ್ಯ ಅನ್ನುವಂತಹ ಒಂದು ಕಾದಂಬರಿ ಇರ್ಬೋದು, ಇವೆಲ್ಲವೂ ಕೂಡ ಒಮ್ಮೆ ನಮ್ಮ ಕಣ್ಣು ಮುಂದೆ ಹಾದು ಹೋಗುತ್ತೆ. ಅವರ ಕಾದಂಬರಿಗಳನ್ನ ಓದಿದ ಒಂದು ನೆನಪುಗಳು ಕೂಡ ನಮ್ಮ ಕಣ್ಣು ಮುಂದೆ ಹಾದು ಹೋಗುತ್ತೆ. ಕನ್ನಡಕ್ಕೊಬ್ಬನೇ ತೇಜಸ್ವಿ. ನೋಡ್ತಾ ಇದೀವಿ ನಾವು, ಕುವೆಂಪು ಅವರು ತಮ್ಮ ಪುತ್ರ ತೇಜಸ್ವಿ ಹಾಗೂ ರಾಜೇಶ್ವರಿ ಅವರೊಂದಿಗೆ ಕುಳಿತಿರುವಂತಹ ದೃಶ್ಯ, ಮಂತ್ರ ಮಾಂಗಲ್ಯ. ಇನ್ನು ಮಕ್ಕಳು ಅಳಿಯರೊಂದಿಗೆ ತೇಜಸ್ವಿ ದಂಪತಿ ದೀಪಕ್ ಶೆಣೈ, ಸುಷ್ಮಿತಾ, ಈಶಾನ್ಯ, ಗಣೇಶ್ ಕಾನೋಲ್ಕರ್ ಮೊಮ್ಮಕ್ಕಳು ಬಿಹಾ, ಅರ್ಣ, ಇರಾ ಅವರ ಜೊತೆ ತೆಗೆದಿರುವಂತಹ ಒಂದು ವಿಶೇಷವಾದಂತಹ ಭಾವಚಿತ್ರ ಇದು. ತುಂಬಾನೇ ಅದ್ಭುತವಾಗಿ ಮಾಡಿದ್ದಾರೆ ಇವತ್ತಿನ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ. ಅದರಲ್ಲೂ ತುಂಬಾನೇ ಆಕರ್ಷಣೆ ಮಾಡುವಂತಹದ್ದು 1800 ಅಡಿಯ ಬೆಟ್ಟದ ಒಂದು ಮಾದರಿ, ಹಾಗೆ ಬೆಟ್ಟದ ಮೇಲೆ ಇಂದ ಜಲಪಾತ ಧುಮ್ಮಿಕ್ಕುವಂತಹ ದೃಶ್ಯ ಕೂಡ ತುಂಬಾನೇ ಅದ್ಭುತವಾಗಿ ಇದೆ ಇವತ್ತಿನ ಈ ಒಂದು ಲಾಲ್ಬಾಗ್ನ ಫ್ಲವರ್ ಶೋದಲ್ಲಿ. ಹಾಗೇನೆ ತೇಜಸ್ವಿ ಅವರ ಪ್ರತಿಮೆ ತುಂಬಾನೇ ನೋಡೋಕೆ ಆನಂದ ಅನ್ಸುತ್ತೆ. ಈ ಜಲಪಾತದ ಮುಂದೆ ತೇಜಸ್ವಿ ಅವರ ನಿರುತ್ತರ ಮನೆಯ ಮಾದರಿ. ಈ ಬೃಹತ್ ಕಲಾಕೃತಿಯು ಪೂರ್ಣಚಂದ್ರ ತೇಜಸ್ವಿ ಅವರ ಬದುಕು ಬರಹಗಳ ಅನನ್ಯತೆಗೆ ಮತ್ತು ಅಗಾಧತೆಗೆ ಒಂದು ಕಿಟಕಿಯಂತೆ ಇದೆ. ನಿಕಟವಾಗಿ ಅನುಸಂಧಾನ ನಡೆಸಿದಂತಹ ಸುತ್ತಮುತ್ತಲಿನ ಪರಿಸರದೊಂದಿಗೆ ಪ್ರೇರಿತರಾಗಿದ್ದಂತಹ ತೇಜಸ್ವಿ ಅವರ ಅಭಿವ್ಯಕ್ತಿಯ ಪರಿಸರದ ಕಾಡು, ಹೊಳೆ, ಹಾಗೇನೆ ಮನೆಯ ಮಾದರಿಗಳು, ಪ್ರಾಣಿ ಪಕ್ಷಿ ಕೀಟಗಳ ಮಾದರಿಗಳು, ಇವೆಲ್ಲವೂ ಕೂಡ ನಮ್ಮ ಮನಸ್ಸನ್ನ ಸೂರೆಗೊಳ್ಳುತ್ತೆ. ತೇಜಸ್ವಿ ಅವರ ಆಸಕ್ತಿ ಅಭಿರುಚಿಗಳನ್ನ ಪ್ರಚಾರ ಮಾಡ್ತಾ ಇದ್ದಂತಹ ಶ್ರೀ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದ ಮಾದರಿ ಇದು ಒಳಗೊಂಡಿದೆ. ಪ್ರಕೃತಿಯ ಮಡಿಲಿನಲ್ಲಿ ತೇಜಸ್ವಿ ಅವರ ನಿರುತ್ತರ ಮನೆಯ ಮಾದರಿ ಪುಷ್ಪ ಮಾದರಿಯಲ್ಲಿ, ಹಾಗೆ ಕರ್ವಾಲೋ ಕಾದಂಬರಿಯಲ್ಲಿ ಅವರು ಪ್ರಸ್ತಾಪಿಸುವಂತಹ ಸ್ಕೂಟರ್ನ ಒಂದು ಚಿತ್ರವನ್ನ ಕೂಡ, ಸ್ಕೂಟರ್ನ ಒಂದು ಮಾದರಿಯನ್ನ ಕೂಡ ನಾವಿಲ್ಲಿ ಕಾಣಬಹುದು. ಅವರುಗಳಿಗೆ ಇದ್ದಂತಹ ವಿಶೇಷವಾದಂತಹ ಆಸಕ್ತಿ ಕೀಟ ಪಕ್ಷಿಗಳ ಬಗ್ಗೆ ಇದ್ದಂತಹ ಪ್ರಕೃತಿಯೊಂದಿಗಿನ ಒಡನಾಟ, ಇದೆಲ್ಲವೂ ಕೂಡ ನಾವು ಅವರ ಕಾದಂಬರಿಗಳಲ್ಲಿ ಓದ್ತೀವಿ. ನನಗಂತೂ ಈ ವರ್ಷದ ಫಲಪುಷ್ಪ ಪ್ರದರ್ಶನ ತುಂಬಾನೇ ಖುಷಿ ಅನಿಸ್ತಾ ಇದೆ.
ಯಾಕೆಂದ್ರೆ ಕನ್ನಡಕ್ಕೊಬ್ಬನೇ ತೇಜಸ್ವಿ. ರಾಷ್ಟ್ರಕವಿ ಕುವೆಂಪು ಅವರ ಪುತ್ರ, ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕವಿಯ ಮಗ, ಮತ್ತೊಬ್ಬ ಸೂರ್ಯ, ನಮ್ಮ ಕನ್ನಡ ನಾಡಿನ ಮತ್ತೊಬ್ಬ ಸೂರ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕನ್ನಡ ನಾಡನ್ನ ಬೆಳಗಿದಂತಹ ಸಾಹಿತಿಗಳಲ್ಲಿ ಇವರು ಕೂಡ ಪ್ರಮುಖರು ಅಂತಾನೆ ಹೇಳ್ಬೋದು.